ಐಪಿಎಲ್ ಮಧ್ಯೆ ಟೀಮ್ ಇಂಡಿಯಾದಿಂದ ಶಾಕ್ ನೀಡುವ ಘೋಷಣೆ. ಹೊಸ ನಾಯಕನ ಆಯ್ಕೆ. ಹೌದು, ವಿಶ್ವಕಪ್ ಗೆಲ್ಲಿಸಿದ ಆಟಗಾರನನ್ನೇ ಈಗ ಅವಮಾನ ಮಾಡಲಾಗುತ್ತಿದೆ ಅಂತ ಹೇಳಲಾಗುತ್ತಿದೆ. ಐಪಿಎಲ್ ನಡೆಯುತ್ತಿರುವ ಸಮಯದಲ್ಲೇ ಒಂದು ಒಳಗಿನ ಸುದ್ದಿ ಹೊರಬಂದಿದೆ. ಎಲ್ಲೆಡೆ ಈ ಸುದ್ದಿ ಹರಡಿದೆ. ಸೋಷಿಯಲ್ ಮೀಡಿಯಾ ತೆರೆದರೆ ಈ ಸುದ್ದಿಯೇ ಕಾಣಿಸುತ್ತಿದೆ. ಅದಕ್ಕಾಗಿಯೇ ನಾನು ಘೋಷಣೆ ಎಂದೆ. ಜನರು ಈಗಾಗಲೇ ಘೋಷಣೆ ಮಾಡಿದಂತಾಗಿದೆ. ಮೂಲಗಳ ಪ್ರಕಾರ ಸುದ್ದಿ ಏನೆಂದರೆ, ಸೂರ್ಯಕುಮಾರ್ ಯಾದವ್ ತಮ್ಮ ನಾಯಕತ್ವವನ್ನು ಮಾರ್ಚ್ ತಿಂಗಳಲ್ಲಿ ಟೀಮ್ ಇಂಡಿಯಾಗೆ ಟಿ20 ವಿಶ್ವಕಪ್ ಗೆಲ್ಲಿಸಿದ ನಾಯಕ ಮುಂದಿನ ದಿನಗಳಲ್ಲಿ ಭಾರತ ತಂಡದ ನಾಯಕನಾಗಿ ಉಳಿದಿರುವುದಿಲ್ಲ. ಅವರನ್ನು ತಂಡದಿಂದ ಹೊರಗಿಡಬಹುದು ಮತ್ತು ಅವರ ಬದಲು ಹೊಸ ಆಟಗಾರನಿಗೆ ನಾಯಕತ್ವ ನೀಡಬಹುದು ಎಂಬ ವರದಿಗಳು ಬರುತ್ತಿವೆ. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆ ಇದೇ ಸುದ್ದಿ ವೈರಲ್ ಆಗಿದೆ. ಸಾಮಾನ್ಯವಾಗಿ ಸೆಲೆಕ್ಟರ್ಗಳ ಒಳಗಿನ ಮಾಹಿತಿ ಹೊರಬಂದಾಗಲೇ ಇಂತಹ ಸುದ್ದಿಗಳು ಇಷ್ಟು ವೈರಲ್ ಆಗುತ್ತವೆ. ಸೂರ್ಯಕುಮಾರ್ ಯಾದವ್ ಅವರ ಫಾರ್ಮ್ ಈಗ ಐಪಿಎಲ್ನಲ್ಲಿ ತುಂಬ ಕೆಟ್ಟದಾಗಿದೆ. ಆದರೆ ಇದು ಕೇವಲ ಐಪಿಎಲ್ನಲ್ಲೇ ಅಲ್ಲ, ಟಿ20 2024ರ ವಿಶ್ವಕಪ್ ನಂತರದಿಂದಲೇ ಅವರ ಬ್ಯಾಟಿಂಗ್ ಫಾರ್ಮ್ ಕುಸಿದಿದೆ. ಆದರೂ ಅವರ ನಾಯಕತ್ವದಲ್ಲಿ ತಂಡ ಗೆಲ್ಲುತ್ತಿದೆ ಎಂಬ ಕಾರಣಕ್ಕೆ ಸೆಲೆಕ್ಟರ್ಗಳು ಮತ್ತು ಗೌತಮ್ ಗಂಭೀರ್ ಹೆಚ್ಚಿನ ಬದಲಾವಣೆ ಮಾಡಲು ಇಷ್ಟಪಡಲಿಲ್ಲ. ಅವರಿಗೆ ಅನಿಸಿತು, ತಂಡ ಚೆನ್ನಾಗಿ ಆಡುತ್ತಿದೆ, ಸಮತೋಲನ ಸರಿಯಾಗಿದೆ ಎಂದು. ಅದರ ಫಲಿತಾಂಶವೂ ಸಿಕ್ಕಿತು. ಟೀಮ್ ಇಂಡಿಯಾ ಟಿ20 ವಿಶ್ವಕಪ್ ಗೆದ್ದಿದ್ದ ಸೂರ್ಯಕುಮಾರ್ ಯಾದವ್ ವ್ಯಕ್ತಿತ್ವದ ಪ್ರದರ್ಶನ ದೊಡ್ಡದಾಗಿರಲಿಲ್ಲ. USA ವಿರುದ್ಧ ಒಂದೇ ಒಂದು ಪಂದ್ಯದಲ್ಲಿ ಹೊರತುಪಡಿಸಿ ಉಳಿದ ಪಂದ್ಯಗಳಲ್ಲಿ ದೊಡ್ಡ ಕೊಡುಗೆ ಇರಲಿಲ್ಲ. ಅದರ ನಾಯಕತ್ವ ಶ್ರೇಯಸ್ ಅವರಿಗೆ ಸಿಕ್ಕಿತು. ಆದರೆ ಎಷ್ಟು ದಿನ ಒಂದೇ ಫಾರ್ಮ್ನಲ್ಲಿ ಇಲ್ಲದ ಸೂರ್ಯಕುಮಾರ್ ಯಾದವ್ ಮುಂದುವರಿಸುತ್ತಾರೆ? ಇನ್ನು 2 ವರ್ಷಗಳಲ್ಲಿ ಮುಂದಿನ ಟಿ20 ವಿಶ್ವಕಪ್ ಬರುತ್ತಿದೆ. ಹೊಸ ತಂಡವನ್ನು ನಿರ್ಮಿಸಬೇಕಿದೆ. ಹಲವಾರು ಸೀನಿಯರ್ ಆಟಗಾರರನ್ನು ಬದಲಿಸಬೇಕಾಗುತ್ತದೆ. ಅದರಲ್ಲಿ ಮೊದಲ ಹೆಸರಾಗಿ ಸೂರ್ಯಕುಮಾರ್ ಯಾದವ್ ಅವರದ್ದೇ ಕೇಳಿಬರುತ್ತಿದೆ. ಅವರಿಗೆ ಈಗ ನೀವು ವಿಶ್ರಾಂತಿ ತೆಗೆದುಕೊಳ್ಳಿ, ನೀವು ಭಾರತವನ್ನು ಚಾಂಪಿಯನ್ ಮಾಡಿದ್ದೀರಿ, ಸಾಕು, ನಿಮ್ಮ ಬ್ಯಾಟ್ ಮಾತಾಡುತ್ತಿಲ್ಲ, ಅದರಿಂದ ಈಗ ತಂಡದಲ್ಲಿ ಇರುವುದಿಲ್ಲ ಎಂದು ಹೇಳಬಹುದು ಎಂಬ ಮಾತು ಕೇಳಿಬರುತ್ತಿದೆ. ಈ ಸಂದರ್ಭದಲ್ಲಿ ಶ್ರೇಯಸ್ ಅಯ್ಯರ್ ಅವರನ್ನು ಹೊಸ ಟಿ20 ನಾಯಕನಾಗಿ ನೇಮಕ ಮಾಡಬಹುದು ಎಂಬ ಸುದ್ದಿ ಬಂದಿದೆ. ಹೌದು, ಅವರಿಗೆ ಭಾರತ ತಂಡದ ಟಿ20 ನಾಯಕತ್ವ ಸಿಗಬಹುದು. ಯಾಕೆಂದರೆ ಅವರು ತಮ್ಮ ಅಸಾಮರ್ಥ್ಯವನ್ನು ಸಾಬೀತುಪಡಿಸಿದ್ದಾರೆ. ಶ್ರೇಯಸ್ ಅಯ್ಯರ್ ಐಪಿಎಲ್ನಲ್ಲಿ 3 ವಿಭಿನ್ನ ತಂಡಗಳನ್ನು ಫೈನಲ್ಗೆ ಕೊಂಡೊಯ್ದಿದ್ದಾರೆ. ಅವರು ಏಕೈಕ ನಾಯಕನಾಗಿ ಹೊರಹೊಮ್ಮಿದ್ದಾರೆ. ಅವರು ಬ್ಯಾಟ್ನಿಂದಲೂ ಮತ್ತು ಉತ್ತಮ ಪ್ರದರ್ಶನ ಕೊಡುತ್ತಾರೆ. ಜೊತೆಗೆ ಅವರ ನಾಯಕತ್ವದ ಕೌಶಲ್ಯವೂ ಅತ್ಯುತ್ತಮವಾಗಿದೆ. ಈ ವರ್ಷವೂ ನೋಡಿ, ಪಂಜಾಬ್ ತಂಡ ಕಳೆದ 2-3 ಪಂದ್ಯಗಳನ್ನು ಸೋತಿದ್ದರೂ ಆರಂಭದ 6-7 ಪಂದ್ಯಗಳು ಅಜೇಯವಾಗಿತ್ತು. ಈಗಲೂ ಪ್ಲೇಆಫ್ಗೆ ಸುಲಭವಾಗಿ ಅರ್ಹತೆ ಪಡೆಯುತ್ತಿರಬಹುದು. ಆದ್ದರಿಂದ ಶ್ರೇಯಸ್ ಅಯ್ಯರ್ ಅವರ ಫಾರ್ಮ್ ಮತ್ತು ನಾಯಕತ್ವವನ್ನು ನೋಡಿ ಗೌತಮ್ ಗಂಭೀರ್ ಮತ್ತು ಸೆಲೆಕ್ಟರ್ಸ್ ಮನಸ್ಸು ಮಾಡಿಕೊಂಡಿದ್ದಾರೆ. ಸೂರ್ಯಕುಮಾರ್ ಅವರನ್ನು ಡ್ರಾಪ್ ಮಾಡಿ ಶ್ರೇಯಸ್ ಅಯ್ಯರ್ ಅವರನ್ನು ಹೊಸ ಟಿ20 ನಾಯಕನನ್ನಾಗಿ ಮಾಡಬಹುದು ಎಂದು. ಆಯ್ಕೆ ವಿಷಯದಲ್ಲಿ ನಂತರ ಅಯ್ಯರ್ ಜೊತೆ ಚರ್ಚೆ ನಡೆಯಬಹುದು. ಯಾವ ಆಟಗಾರನನ್ನು ತಂಡದಲ್ಲಿ ಬೇಕು, ಯಾರನ್ನು ಬೇಡ ಎಂದು. ಏಕೆಂದರೆ ಇನ್ನು 2 ವರ್ಷಗಳ ನಂತರ ಟಿ20 ವಿಶ್ವಕಪ್ ಗಮನದಲ್ಲಿಟ್ಟುಕೊಂಡು ಯುವ ತಂಡ ನಿರ್ಮಿಸಲು ಯೋಚನೆ ಮಾಡಲಾಗುತ್ತಿದೆ. ಆಗಲೂ ಆಡಬಲ್ಲ ಯುವ ಆಟಗಾರರನ್ನು ತಂಡಕ್ಕೆ ತರಬೇಕಾಗಿದೆ. ಹೀಗಾಗಿ ಶ್ರೇಯಸ್ ಅಯ್ಯರ್ ಹಲವಾರು ಯುವ ಆಟಗಾರರನ್ನು ತಂಡಕ್ಕೆ ತರಬಹುದು ಮತ್ತು ಕೆಲವು ಹಿರಿಯ ಆಟಗಾರರ ಸ್ಥಾನ ಕಳೆದುಕೊಳ್ಳಬಹುದಾಗಿದೆ. ಹೀಗಾಗಿ ನೀವು ಹೇಳಿ, ಇದು ಸರಿಯಾದ ನಿರ್ಧಾರವೇ? 21 ಮೇ ರಂದು ಐಪಿಎಲ್ ಮುಗಿದ ಬಳಿಕ ಭಾರತ ತಂಡದ ಟಿ20 ಸರಣಿ ಆಡಲಿದೆ. ಆ ಸರಣಿ ಆಯ್ಕೆ ಮಾಡುವ ತಂಡದಲ್ಲಿ ಶ್ರೇಯಸ್ ಅಯ್ಯರ್ಗೆ ನಾಯಕತ್ವ ನೀಡಿ ಸೂರ್ಯಕುಮಾರ್ ಯಾದವ್ ಅವರನ್ನು ಹೊರಗಿಟ್ಟಿದ್ದಾರೆ. ಅದು ಸರಿಯೇ ತಪ್ಪೇ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.